ಅಂದ್ರೆ ಜನರು ಯಾವ ರೀತಿಯ ಸಮಸ್ಯೆಗಳನ್ನ ತಗೊಂಡು ನಿಮ್ಮ ಹತ್ರ ಬರ್ತಾರೆ? ಅವ್ರು ಬೆಳೀತಾ ಇರೋ ಐಟಮ್ಗಳಿಗೆ ಪ್ರಾಪರ್ ಆಗಿ ಬೆಲೆ ಸಿಗ್ತಿಲ್ಲ. ಪ್ರತಿಯೊಂದು ಯಾವ್ಯಾವ್ದು ರೈತ ಬೆಳೀತಾ ಇದ್ದಾನೆ ಅದು ಮಾರ್ಕೆಟ್ಗೆ ಎಲ್ಲಿ ಬರ್ತದೆ, ಮಾರ್ಕೆಟ್ ಬಂದ್ಮೇಲೆ ರೇಟ್ ಹೆಂಗೆ ಚೇಂಜ್ ಆಗುತ್ತೆ, ಇದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಗ್ಯಾಪ್ ಇದೆಯಲ್ಲ, ಪ್ರೈಸ್ ಗ್ಯಾಪ್, ಇದಕ್ಕೆ ಯಾರು ಹೊಣೆ? ಪ್ರಾಫಿಟ್ ಯಾರಿಗೆ ಹೋಗಬೇಕು? ವಿ ಹ್ಯಾವ್ ಮೆನಿ ಆಪರ್ಚುನಿಟೀಸ್ ಟು ಎಕ್ಸ್ಪೋರ್ಟ್. ಸರ್, ಈಗ ನೀವು ಜನಸಂಪರ್ಕ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀರಾ. ಅದರ ಮೂಲ ಉದ್ದೇಶ ಏನು, ಅದು ಹೆಂಗ್ ವರ್ಕ್ ಆಗುತ್ತೆ ಸರ್? ಅದು ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಇವಾಗಿನ ಪರಿಸ್ಥಿತಿಗೆ ಯಾರ್ಯಾರು ನಾಯಕರು ಅಂತ ಇದ್ದಾರೆ, ಪ್ರಾಬ್ಲಿ ಎಲ್ಲೋ ಒಂದು ಕಡೆ ಕೆಳಮಟ್ಟದ ರೈತರು, ಕೆಳಮಟ್ಟದ ಜನಗಳ ಹತ್ರ ಸಂಪರ್ಕ ಕಳ್ಕೊಂಡ್ಬಿಟ್ಟಿದ್ದಾರೆ. ನನಗೆಲ್ಲೋ ಒಂದು ಕಡೆ ಅದು ಗ್ಯಾಪ್ ಅಂತ ಅನಿಸ್ತು. ಇವತ್ತು ನಾವು ಮನೆಗೆ ಹೋಗಿ ಒಬ್ಬ ವ್ಯಕ್ತಿ ಹತ್ರ ಇಂಟ್ರಾಕ್ಟ್ ಮಾಡಿದಾಗ ಪ್ರಾಕ್ಟಿಕಲಿ ಆನ್ ಗ್ರೌಂಡ್ ಏನು ಪ್ರಾಬ್ಲಮ್ ಇದೆ, ಆನ್ ಗ್ರೌಂಡ್ ಏನು ಸೊಲ್ಯೂಷನ್ ನಾವು ಕೊಡಬೇಕಾಗಿದೆ, ಇದೆಲ್ಲ ಒಬ್ಬ ರಾಜಕಾರಣಿ ನಾಯಕ ಆಗ್ಬೇಕಾಗಿರೋ ನಾವು ತಿಳ್ಕೊಳ್ಳೇಬೇಕು. ಸೊ ಎಲ್ಲೋ ಒಂದ್ ಕಡೆ ನಾವು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದೀವಿ, ನಾವು ಅದನ್ನೆಲ್ಲ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾವು ಹೊರಟಿದೀವಿ. ಆನ್ ಗ್ರೌಂಡ್ ಎಕ್ಸ್ಪೀರಿಯನ್ಸ್. ಸರ್, ಈಗ ನೀವು ಹೋಗಿ ಜನರಿಗೆ ಭೇಟಿ ಆಗ್ತಿರಲ್ಲ, ಅಲ್ಲಿ ಹೆಚ್ಚಾಗಿ ನೀವು ನೋಡಿರುವಂತಹ ಸಮಸ್ಯೆಗಳು ಯಾವ ಸರ್? ಅಂದ್ರೆ ಜನರು ಯಾವ ರೀತಿಯ ಸಮಸ್ಯೆಗಳನ್ನ ತಗೊಂಡು ನಿಮ್ಮ ಹತ್ರ ಬರ್ತಾರೆ? ಬೇಸಿಕಲಿ ಜನಗಳಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಒಂದು 2-3 ಥಿಂಗ್ಸ್ ಮೇಜರ್ ಆಗಿ ನಾವು ಇಂಟ್ರಾಕ್ಟ್ ಮಾಡಿದಾಗ ಗೊತ್ತಾಗ್ತಿದೆ. ಜನಗಳು, ಈ ರೈತರುಗಳು ಏನಿದ್ದಾರೆ ನಮ್ಮ ಸುತ್ತಮುತ್ತ, ಅವ್ರು ಬೆಳೀತಾ ಇರೋ ಐಟಮ್ಗಳಿಗೆ ಪ್ರಾಪರ್ ಆಗಿ ಬೆಲೆ ಸಿಗ್ತಿಲ್ಲ. ಫಾರ್ ಎಕ್ಸಾಂಪಲ್, ಇವತ್ತು ಒಂದು ಕ್ರೇಟ್ ಟೊಮೆಟೊ ಮಾರ್ಕೊಂಡ್ ಬಂದಿದ್ದಾರೆ, ಅದು 80 to 100 rupees ತೊಗೊಂಡಿದ್ದಾರೆ. ಒಂದು ಕ್ರೇಟಲ್ಲಿ ನಮಗೆ 12 kg ಬರುತ್ತೆ. ಸೊ 1 ಕಿಲೋ ಟೊಮೆಟೊ ರಫ್ಲಿ 8 ರೂಪಾಯಿಂದ 9 ರೂಪಾಯಿ. ಅದೇ ನಾವಿಲ್ಲಿ ಮಾರ್ಕೆಟ್ಗಳಲ್ಲಿ ಹೋಗಿ ನೋಡಿದ್ರೆ 30 rupees 40 rupees ಇರುತ್ತೆ. ಅಂಡ್ ಈವನ್ ಇಫ್ ಯು ಓಪನ್ ಸ್ವಿಗ್ಗಿ ಓಪನ್ ಮಾಡಿ ನೋಡಿದ್ರೆ 100 ಗ್ರಾಮ್ 14 ರೂಪಾಯಿ ಅಂತ ಹೇಳ್ತಾರೆ. 100 ಗ್ರಾಮ್ಗೆ 14 ರೂಪಾಯಿ. ದೆನ್ ಇಫ್ ಯು ಗೋ ಫಾರ್ 1 ಕಿಲೋ ಇಟ್ ವಿಲ್ ಬಿಕಮ್ 140 rupees. 140 rupees ನಾವು ಸ್ವಿಗ್ಗಿಲಿ ಇಲ್ಲಿ ತಗೊಂಡ್ರೆ ಆಗುತ್ತೆ ಅಂತಂದ್ರೆ, ಅಲ್ಲಿ ರೈತರು 8 ರೂಪಾಯಿ ಕೊಡ್ತಾ ಇದ್ದಾರೆ ಅಂತಂದ್ರೆ, ಇನ್ನು ಮಿಕ್ಕಿದ್ದ 137 ರೂಪಾಯಿ ಪ್ರಾಫಿಟ್ ಯಾರಿಗೆ? ಸೊ ರೈತರು 45 ದಿವಸದ ಬೆಳೆ, ಅದು ರೈತರು 1.5 ತಿಂಗಳು ಅಲ್ಲೆಲ್ಲ ಹೊಲ ರೆಡಿ ಮಾಡಿ ಹಾಕಿ ಔಷಧಿ ಹೊಡೆದು ಅದನ್ನೆಲ್ಲ ಕಟ್ಟಿ ಎಲ್ಲ ಮಾಡಿರ್ತಾರೆ. ಅವ್ರಿಗೆ ನಾವು ಕೆಜಿಗೆ 8 ರೂಪಾಯಿ ಕೊಟ್ಟು, ಇಲ್ಲಿ ಬೆಂಗಳೂರಲ್ಲಿ ನಾವು ಆರ್ಡರ್ ಮಾಡಿ ತಗೊಂಡಾಗ ನಮಗೆ 140 ರೂಪಾಯಿಗೆ ಕೆಜಿ ಸಿಗುತ್ತೆ ಸ್ವಿಗ್ಗಿಲಿ ಆರ್ಡರ್ ಮಾಡಿದೆ ಅಂತ ಹೇಳಿದ್ರೆ, ಇಲ್ಲಿ ಮಿಕ್ಕಿದ ಈ ಗ್ಯಾಪ್ ಇದೆಯಲ್ಲ, ಪ್ರೈಸ್ ಗ್ಯಾಪ್, ಇದಕ್ಕೆ ಯಾರು ಹೊಣೆ? ಪ್ರಾಫಿಟ್ ಯಾರಿಗೆ ಹೋಗ್ಬೇಕು? ಸೊ ಇದು ಜ್ವಲಂತ ಸಮಸ್ಯೆ. ಇವಾಗ ನಾವೆಲ್ಲೇ ಹೋದ್ರು ಪಪಾಯದಲ್ಲೂ ಹಾಗೆ ಆಗ್ತದೆ, ಟೊಮೆಟೊದಲ್ಲೂ ಹಾಗೆ ಆಗ್ತಿದೆ, ಎಳ್ನೀರಲ್ಲೂ ಹಾಗೆ ಆಗ್ತಿದೆ. ಪ್ರತಿಯೊಂದು ಯಾವ್ಯಾವ್ದು ರೈತ ಬೆಳೀತಾ ಇದ್ದಾನೆ ಅದು ಮಾರ್ಕೆಟ್ಗೆ ಎಲ್ಲಿ ಬರ್ತದೆ, ಮಾರ್ಕೆಟ್ ಬಂದ್ಮೇಲೆ ರೇಟ್ ಹೆಂಗ್ ಚೇಂಜ್ ಆಗುತ್ತೆ, ಇದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಅದನ್ನ ನಾವು ಹೆಂಗ್ ಸಾಲ್ವ್ ಮಾಡ್ಬೋದು ಸರ್ ಅಕಾರ್ಡಿಂಗ್ ಟು ಯು? ಇದನ್ನ ನಾವು ಪಾರಂಪರಿಕವಾಗಿ ನೋಡಕ್ ಹೋದ್ರೆ, ಮೊದ್ಲೆಲ್ಲ ಸಂತೆ ಇರ್ತಾ ಇತ್ತು. ಸೊ ವೀಕ್ ಡೇಸ್ ಅಲ್ಲಿ ಒಂದಿನ ಗುರುವಾರ ಸಂತೆ ಅಂತ ಮಾಡ್ತಿದ್ರು. ಎಲ್ಲಾ ಜನಗಳು ಬಂದು ಅಲ್ಲಿ ಕೊಂಡ್ಕೊಂಡು ಹೋಗ್ತಾ ಇದ್ರು. ಸೊ ದೇರ್ ವಾಸ್ ನೋ ಮಿಡಲ್ ಮ್ಯಾನ್ ಇನ್ ಬಿಟ್ವೀನ್. ಇವತ್ತೇನಾಗಿದೆ, ನಾವೆಲ್ಲ ಮಾಲ್ಸ್ಗಳು ನೋಡ್ತೀವಿ, ಬಜಾರ್ಗಳು ನೋಡ್ತೀವಿ, ಅಲ್ಲಿ ರೈತರಿಂದ ಎಷ್ಟಕ್ಕೆ ಬಂದಿದೆ, ನಮ್ಗೆ ಎಷ್ಟು ಕೊಡ್ತಿದ್ದಾರೆ ಅನ್ನೋದೊಂದು ದೊಡ್ಡ ಗ್ಯಾಪ್. ನಮಗೂ ರೈತರಿಗೂ ಇಂಟ್ರಾಕ್ಷನ್ ಇರಲ್ಲ. ಆಬ್ವಿಯಸ್ಲಿ ಎಜುಕೇಟೆಡ್ ಪೀಪಲ್ಸ್ ಇದ್ದಾರೆ, ಇವಾಗ ಪ್ರಗತಿಪರ ರೈತರುಗಳು ಯಾರು ಇದ್ದಾರೆ, ಎಲ್ಲ ಎಜುಕೇಟೆಡ್ಸ್ ಇದ್ದಾರೆ. ಅವ್ರಿಗೆಲ್ಲೋ ಒಂದ್ ಕಡೆ ಅವಕಾಶ ಕೊಟ್ಟು ಗೌರ್ಮೆಂಟೇ ಒಂದು ಇವಾಗ ಸ್ವಿಗ್ಗಿ, ಜೆಪ್ಟೋ, ಬ್ಲಿಂಕಿಟ್ ಇದೆಲ್ಲ ಏನೇನು ಇದೆಯಲ್ಲ, ಆ ಥರ ಯಾವ್ದಾದ್ರು ಒಂದು ಆನ್ಲೈನ್ ಆ್ಯಪ್ ಮಾಡಿ ರೈತರು ಆ ಆ್ಯಪಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಸೆಲ್ ಮಾಡೋ ಥರ ಡೈರೆಕ್ಟ್ ಆಗಿ. ಸೊ ಆಬ್ವಿಯಸ್ಲಿ ಇವತ್ತು ನಾನು 100 ಗ್ರಾಮ್ಗೆ 14 ರೂಪಾಯಿ ಕೊಡೋದು, ಆರ್ 1 kg 140 ಕೊಡೋನು, ಅಲ್ಲಿ ನೋಡಿದಾಗ ಇನ್ನೂ ಕಡಿಮೆ ತಗೊಂಬೋದಲ್ಲ. ಸೊ ಗೌರ್ಮೆಂಟ್ ಕ್ಯಾನ್ ಡೂ ಇಟ್. ಕರೆಕ್ಟ್. ಅಂಡ್ ಇಟ್ ಕ್ಯಾನ್ ಅರೇಂಜ್ ದ ಟ್ರಾನ್ಸ್ಪೋರ್ಟೇಷನ್ ವಾಟ್ ಎವರ್ ಇಟ್ ಟೇಕ್ಸ್. ಅದಕ್ಕೆ ಆಗುವಂಥದ್ದು ಮಾಡ್ಬೋದು. ಹೌದು, ಈ ತರ ಆಗುತ್ತೆ. ಬಟ್ ಅಗೈನ್ ಅಲ್ಲಿ ಇವಾಗ ಗ್ರಾಮ ಅಂತೆಲ್ಲ ಒಂದು ಶುರು ಮಾಡ್ತಾ ಇದ್ದಾರೆ, ಪಂಚಾಯತಿ ವೈಸ್ ಎಲ್ಲ ಅಂತ. ಅಲ್ಲಿ ನಾವು ಇದನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಅವಾಗ ಇಷ್ಟು ಕ್ವಾಂಟಿಟಿಯಿಂದ ಬಂದಾಗ ಅಲ್ಲಿ ಕೊಡೋ ತರ ಆಗ್ತದೆ. ಅಲ್ಲಿ ಆ ಗ್ರಾಮ ಪಂಚಾಯತಿಲಿ ಎಷ್ಟು ಊರುಗಳಿದೆ, ಅಲ್ಲೆಲ್ಲ ಏನೇನು ಬೆಳೀತಾರೆ, ಅದು ಹಂಗಂಗೆ ವಿನಿಯೋಗ ಆಗ್ಬೇಕು. ದಟ್ಸ್ ವಾಟ್ ಸಸ್ಟೈನಬಿಲಿಟಿ ಎಕಾನಮಿ ಇಸ್. ಅದೇ ರೀತಿ ನಾವು ಪ್ರಪಂಚಕ್ಕೆ ಎಕ್ಸ್ಪೋಸ್ ಆಗ ಮೊದಲಿಂದನೂ ನಾವು ಮಾಡ್ಕೊಳ್ತಾ ಬಂದಿರೋದು. ಅಲ್ಲಿ ಸದ್ಯಕ್ಕೆ ಬರ್ತಿತ್ತು, ಅಲ್ಲಿ ಮಾಡ್ತಿದ್ರು, ಅಲ್ಲಿ ತಗೊಂಡು ಹೋಗ್ತಿದ್ರು. ಇದೇ ರೀತಿ ಆಗಿ ಸಸ್ಟೈನಬಲ್ ಎಕಾನಮಿ ಆಗಿ ಇಷ್ಟು ವರ್ಷ ಬೆಳ್ಕೊಂಬಂತು. ಸೊ ಆ ಥರ ಮಾಡೋದಕ್ಕೆ ಅವಕಾಶಗಳಿದೆ. ಸರ್, ಈಗ ಈ ಟೊಮ್ಯಾಟೊ ರೇಟ್ ಡಿಫರೆನ್ಸ್ ಇದೆಯಲ್ಲ, ರೈತರು ಇಷ್ಟಕ್ಕೆ ಮಾರ್ತಾರೆ, ಆದರೆ ಈ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಹೆಚ್ಚಿಗೆ ಮಾರ್ತಿದ್ದಾರೆ. ಸೊ ಇದಕ್ಕೆ ಸೊಲ್ಯೂಷನ್ ಏನು? ದ ಪೀಪಲ್ ಶುಡ್ ಥಿಂಕ್ ಅಬೌಟ್ ಹೌ ಟು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಅವರ ಪ್ರಾಡಕ್ಟ್ ವ್ಯಾಲ್ಯೂ ಹೇಗೆ ಆಡ್ ಮಾಡೋದು ಅಂತ ಹೇಳಿ. ಇವಾಗ ಬೆಂಗಳೂರುಗಳಲ್ಲಿ ಪಬ್ಗಳಿರುತ್ತೆ, ಕ್ಲಬ್ಗಳಿರುತ್ತೆ,
ಅಲ್ಲೆಲ್ಲ ಶೇಖರಣೆ ಮಾಡಿ ಇಟ್ಕೊಳ್ಳೋಕೆ ಜಾಗ ಇರಲ್ಲ ಟೊಮೆಟೊನ. ಸೊ ಹಾಗೆ ಹೊಸ್ದಾಗಿ ಏನು ಮಾಡ್ತಿದ್ದಾರೆ, ಆ ಟೊಮೆಟೊನ ಕಟ್ ಮಾಡಿ ಡ್ರೈ ಮಾಡಿ ಅದನ್ನ ಪ್ಯಾಕ್ ಮಾಡಿ ಮಾರ್ತಿದ್ದಾರೆ. ಎಗೈನ್ 100 ಗ್ರಾಮ್ ಆಫ್ ಡ್ರೈ ಮಾಡಿರೋ ಟೊಮೆಟೊ ಬಂದು 299 ರೂಪಾಯಿ ಅವ್ರ 249 ರೂಪಾಯಿ. ಓ ಮೈ ಗಾಡ್. ನಮ್ಗಲ್ಲಿ 1 kg ಟೊಮೆಟೊ 8 ರೂಪಾಯಿ, 100 ಗ್ರಾಮು 200 ಚಿಲ್ಲರೆ. ಸೊ ವ್ಯಾಲ್ಯೂ ಆಡೆಡ್ ಅಂತ ಅದನ್ನ ಕ್ಲಬ್ ಅವರು ಪಬ್ಗಳಲ್ಲೆಲ್ಲ ತಗೊಂಡು ಶೇಖರಣೆ ಮಾಡಿ ಸಾಲೆಡಲ್ಲೆಲ್ಲ ಯೂಸ್ ಮಾಡ್ತಾರೆ. ತುಂಬಾ ದಿನ ಇಡಬಹುದು ಅದನ್ನ, ತುಂಬಾ ದಿನ ಇಡ್ಬೋದು. ಅಂಡ್ ನಮ್ಮ ರೈತರು ಈ ತರ ಕ್ರಿಯೇಟಿವ್ ಆಗಿ ಏನ್ ಮಾಡ್ಬೋದು, ಈರುಳ್ಳಿಲೂ ಅದೇ ರೀತಿ ಬರುತ್ತೆ, ಡ್ರೈಡ್ ಆನಿಯನ್ಸ್ ಬರುತ್ತೆ, ಅವೆಲ್ಲ ಡ್ರೈ ಮಾಡಿ ಒಂದ್ ಕಡೆ ಶೇಖರಣೆ ಮಾಡಿ ಅದನ್ನ ಕೊಡೋದು. ಇದ್ರ ವಿಚಾರವಾಗಿ ರೈತರುಗಳು ತುಂಬಾ ಎಚ್ಚೆತ್ಕೋಬೇಕು. ಅಂಡ್ ವಿ ಹ್ಯಾವ್ ಮೆನಿ ಆಪರ್ಚುನಿಟೀಸ್ ಟು ಎಕ್ಸ್ಪೋರ್ಟ್. ಇವತ್ತು ಎಕ್ಸ್ಪೋರ್ಟ್ ಲೈಸೆನ್ಸ್ಗೆ ಆಗೋಷ್ಟು ಖರ್ಚು ಜಸ್ಟ್ 500 ರೂಪೀಸ್. 500 ರೂಪಾಯಿ ಕೊಟ್ರೆ ನಿಮ್ಗೆ ಎಕ್ಸ್ಪೋರ್ಟ್ ಲೈಸೆನ್ಸ್ ಆಗುತ್ತೆ, ಅದು ನೀವೇ ತಗೊಬೋದು. ಅಂಡ್ ಎಕ್ಸ್ಪೋರ್ಟ್ ಈಸ್ ಟ್ಯಾಕ್ಸ್ ಫ್ರೀ, ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಅಂಡ್ ಪ್ರಪಂಚಕ್ಕೆಲ್ಲ ಬೇಕಾಗಿರೋದು ಐಲ್ಯಾಂಡ್, ಗ್ರೀನ್ಲ್ಯಾಂಡ್ ಅಲ್ಲೆಲ್ಲ ಏನು ಬೆಳೆಯೋಕ್ಕಾಗಲ್ಲ, ರಷ್ಯಾ, ಅಲ್ಲಿ ನೀವು ಅವ್ರನ್ನ ಎಕ್ಸ್ಪೋರ್ಟ್ ಮಾಡ್ಬೋದು. ಇದ್ರ ಬಗ್ಗೆ ರೈತರುಗಳು ತಿಳ್ಕೊಳ್ತಾ ಹೋಗ್ಬೇಕು. ಇವಾಗ ನ್ಯೂಸ್ ಯಾರ್ಯಾರು ರೈತರಾಗಿದ್ದಾರೆ ಅವರೆಲ್ಲ ಸ್ವಲ್ಪ ಜಾಸ್ತಿ DGFT.com ಅಂತಿದೆ ನಮ್ದು, DGFT.org ಅಂತ ನಮ್ದು ಕಮರ್ಷಿಯಲ್ ವೆಬ್ಸೈಟ್ ಇಂಡಿಯನ್ ಗೌರ್ಮೆಂಟ್. ಅಲ್ಲಿ ನೋಡಿದ್ರೆ ಯಾವ ದೇಶದಲ್ಲಿ ಯಾವ್ದು ಕೊರತೆ ಇದೆ, ಯಾವ ದೇಶಕ್ಕೆ ನಾವು ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಿದೀವಿ, ಏನ್ ಎಕ್ಸ್ಪೋರ್ಟ್ ಮಾಡ್ತಿದೀವಿ, ಈ ತರ ಪ್ರತಿಯೊಂದು ಇದೆ. ಅಂಡ್ ನಮ್ಗೆಲ್ಲ ಫ್ರೀ ಇಂಟರ್ನೆಟ್ ಇದೆ. ಫ್ರೀ ಮೀನ್ಸ್ ಚೀಪ್ ಇಂಟರ್ನೆಟ್ ಇದೆ. ನಾವೆಲ್ಲ ಅದನ್ನ ನೋಡೋದಕ್ಕೆ ಯೂಟ್ಯೂಬ್ಸ್ ಇದೆ. ಅದ್ರ ಬಗ್ಗೆ ಎಲ್ಲ ಕಲ್ತ್ಕೊಂಡು ಒಂದು 500 ಪೇ ಮಾಡಿ ಅದನ್ನ ಎಕ್ಸ್ಪೋರ್ಟ್ ಲೈಸೆನ್ಸ್ ಮಾಡಿಕೊಂಡು ಮಾಡಿದ್ರೆ ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಇಂಡಿಯನ್ ಎಕಾನಮಿನೂ ಬೂಮ್ ಆಗುತ್ತೆ. ಹೋಲ್ ವರ್ಲ್ಡ್ ಅಲ್ಲಿ ಎಕ್ಸ್ಪೋರ್ಟ್ ರೇಷಿಯೋ ನಮ್ದು 2%. ಸೊ ವಿ ಹ್ಯಾವ್ 98% ಆಫ್ ವ್ಯಾಕ್ಯೂಮ್ ಇದೆ. ಇನ್ನು ಅಷ್ಟು ಅವಕಾಶಗಳಿದೆ. ತುಂಬಾ ಜನ ಅದಕ್ಕೆ ಅಂತ ಏಜೆಂಟ್ಗಳಿದ್ದಾರೆ. ನೀವು ಒಂದಿಷ್ಟು ಬೆಳೆದಿದ್ದೀವಿ, ಇಷ್ಟು ಡ್ರೈ ಆಗಿದೆ, ಇಷ್ಟು ನಮ್ಮ ಹತ್ರ ಇದೆ, ನೀವು ಆನ್ಲೈನಲ್ಲಿ ಅಲ್ಲಿ ತಗೊಳ್ಳೋರನ್ನ ನೋಡ್ಕೊಂಡ್ರೆ ಇಲ್ಲಿಂದ ಕಳ್ಸೋದಕ್ಕೆಲ್ಲ ಈಸಿ ಆಗುತ್ತೆ. ಅದು FOQ ಅಂತೆಲ್ಲ ಬರುತ್ತೆ, ಟರ್ಮ್ಸ್ ಎಲ್ಲ ನೀವು ಒಳಗಡೆ ಹೋದ್ರೆ ಗೊತ್ತಾಗುತ್ತೆ. ದೆನ್ ಇಟ್ ವಿಲ್ ಬಿ ಈಸಿ.